ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನ ಯಾಕೋ ನಿಂತಲ್ಲೇ ನಿಂತಿದೆ ಅಥವಾ ಸರ್ ಸ್ಟಕ್ ಆಗಿದೆ. ಅದು ದುಡ್ಡಿರ್ಬೋದು, ಜೀವನ ಇರ್ಬೋದು, ನನ್ನ ಯಶಸ್ಸಿರ್ಬೋದು, ಏನೇ ಇರಲಿ, ಸ್ಟಕ್ ಆಗಿದೆ ಅನ್ನುವಂಥ ಒಂದು ವರ್ಡ್ ನಿಮ್ಮ ಜೀವನದಲ್ಲಿ ಏನಾದ್ರು ಬರ್ತಾ ಇದೆಯಾ ಅನ್ನೋದನ್ನು ನೋಡಿ. ಸರ್ ಮುಂದೇನೂ ಹೋಗ್ತಾ ಇಲ್ಲ, ಹಾಗಂತ ಹಿಂದೇನೂ ಬರ್ತಾ ಇಲ್ಲ, ನಾನು ಸ್ಟಕ್ ಆಗಿಬಿಟ್ಟಿದ್ದೀನಿ ಪೂರ್ತಿಯಾಗಿ. ಈ ರೀತಿ ಸಮಸ್ಯೆ ಇರುವಂಥವ್ರು, ಜೀವನದಲ್ಲಿ ಏನಾದರೂ ಉದ್ಧಾರ ಆಗಬೇಕು ಅಂತ ಆಸೆ ಪಡುವಂಥವ್ರು, ಅಥವಾ ಸರ್ ಗೋಚಾರದಲ್ಲಿ ಶನಿ ಕಾಟ ಅಂತೆ, ದಶಾಭುಕ್ತಿನಲ್ಲಿ ಶನಿ ಕಾಟ ಅಂತೆ, ಸರ್ ನನ್ನ ಜಾತಕದಲ್ಲಿ ಶನಿ ದೇವರಿಂದ ನನಗೆ ಸಮಸ್ಯೆ ಈ ಕಾಲದಲ್ಲಿ ಆಗ್ತಾ ಇದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ ಸರಿಯಾದಂಥ ಜ್ಯೋತಿಷಿಗಳ ಹತ್ರ ಜಾತಕವನ್ನು ತೋರಿಸಿ ಅದಾದ ನಂತರ ಅವ್ರು ಹೇಳ್ತಾರೆ ಈಗ ಇರುವಂಥ ಅಥವಾ ನಡೆಯುತ್ತಿರುವಂಥ ಸಮಸ್ಯೆಗೆ ಶನಿಯ ಒಂದು ಪ್ರಭಾವವೇ ಕಾರಣವಾ, ಅದು ಕನ್ಫರ್ಮ್ ಮಾಡ್ಕೋಬೇಕು, ನಿಮ್ಮ ಕೆಲಸ ಅದು. ಇಲ್ಲ ನನ್ನ ಜೀವನದಲ್ಲಿ ಎಲ್ಲವೂ ಸ್ಟಕ್ ಆಗಿದೆ ಅನ್ನುವಂಥವ್ರು ಯಾರು ಬೇಕಾದ್ರೂ ಈ ಪರಿಹಾರವನ್ನು ಮಾಡ್ಬೋದು. ಅಡುಗೆ ಮನೆಯಲ್ಲಿ ಬಳಸಲ್ಪಡುವ ಅಥವಾ ಬಳಸುವ ಕಬ್ಬಿಣದ ವಸ್ತುಗಳನ್ನು ಯಾರಿಗಾದರೂ ದಾನವಾಗಿ ಕೊಡಿ, ಅಥವಾ ಅನ್ನದಾಸೋಹ ಇತ್ಯಾದಿಗಳು ನಡೆಯುವಂಥ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಅವರಿಗೆ ಆ ಅಡುಗೆ ಮನೆಯಲ್ಲಿ ಬೇಕಾಗಿರುವಂಥ ಯಾವುದಾದ್ರೂ ಒಂದು ವಸ್ತು ಆದರೂ ಕಬ್ಬಿಣದ್ದಿರಬೇಕು. ಕಬ್ಬಿಣದ ಬಾಣಲಿ ಕೊಡ್ತಿರೋ ಏನಾದರೂ ಕೊಡಿ, ಒಟ್ಟಿನಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಸ್ತುವನ್ನು, ಒಂದು ಪಾತ್ರೆಯನ್ನು, ಒಂದು ಸಾಮಗ್ರಿಯನ್ನು ಅಲ್ಲಿರುವಂಥವರಿಗೆ ದಾನದ ರೂಪದಲ್ಲಿ ನೀವು ಕೊಟ್ಬಿಟ್ಟು ಬನ್ನಿ. ನೀವು ಸ್ಟಕ್ ಆಗಿರುವಂಥ ಕೆಲಸ ಕಾರ್ಯಗಳು, ನಿಮ್ಮ ಜೀವನ ಸ್ಟಕ್ ಆಗಿದೆಯೋ, ಕೆಲಸ ಸ್ಟಕ್ ಆಗಿದೆಯೋ, ಅಭಿವೃದ್ಧಿ ಸ್ಟಕ್ ಆಗಿದೆಯೋ, ಭವಿಷ್ಯ ಸ್ಟಕ್ ಆಗಿದೆಯೋ, ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲಿನ ಥರನೇ ಜೀವನ ಮತ್ತೆ ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ಟಕ್ಕೂ ಆಗಲ್ಲ, ಹಿಂದ್ಗಡೆನೂ ಬರಲ್ಲ, ಮುಂದೆ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ಶನಿಯ ಕಾಟ ಇತ್ಯಾದಿಗಳು ಇದ್ದರೆ ಅದಕ್ಕೆ ಸಮಸ್ಯೆ, ಈಗಿರುವಂಥ ಸಮಸ್ಯೆಗೆ ಶನಿದೇವರೇ ಕಾರಣ ಅಂತ ಏನಾದರೂ ಬಂತು ಅಂದರೆ ಈ ಒಂದು ಪರಿಹಾರದಿಂದ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.